ಸೊ ನಾನು ಇವತ್ತು ಬಂದಿರುವಂತದ್ದು ದಾಬಸ್ಪೇಟೆ ನಿಯರ್, ಬಟ್ ಲೊಕೇಶನ್ ಮಾತ್ರ ಸಕಾಲಾಗಿ ಚೂಸ್ ಮಾಡಿ. ಹೌದು ಸರ್, ಸಪ್ತಗಿರಿ ಎನ್ಕ್ಲೇವ್ ಅಂತ ಪ್ರಾಜೆಕ್ಟ್ ಇದು AMRD ಅಪ್ರೂವ್ ಕೂಡ ಆಗಿದೆ. ಇಂಡಿಯಾಲಿ ಬೆಂಗಳೂರಲ್ಲಿ ನಂಬರ್ 1 ಅಪ್ರಿಷಿಯೇಷನ್ ಆಗ್ತಿರೋ ಜಾಗ ದಾಬಸ್ಪೇಟೆ. 55 to 90% ಅಪ್ರಿಷಿಯೇಷನ್ ಆಗಿದೆ. ಬಂದು ಮನೆ ಕಟ್ತಿರೋ ಸಾಕಷ್ಟು ಮನೆಗಳೇ ಸುತ್ತಮುತ್ತ ಇದೆ. ಆ ಕಡೆ ನೆಲಮಂಗಲ ಮತ್ತೆ ಈ ಕಡೆ ತುಮಕೂರು ಮಧ್ಯ ಇರೋದ್ರಿಂದ ಕನೆಕ್ಟಿವಿಟಿ ಚೆನ್ನಾಗಿದೆ. ನಿಮ್ಗೆ EC ಕೊಡ್ತೀವಿ, ಖಾತಾ ಕೊಡ್ತೀವಿ, ಪಾಣಿ ಕೊಡ್ತೀವಿ, ಮತ್ತೆ ಮ್ಯುಟೇಷನ್ ಕೊಡ್ತೀವಿ, ಮಾರ್ ಕೊಡ್ತೀವಿ, ಮದರ್ ಡೀಡ್ ಕೊಡ್ತೀವಿ, ಸೇಲ್ ಡೀಡ್ ಕೊಡ್ತೀವಿ, ಸರ್ವೆ ಸ್ಕೆಚ್ ಕೊಡ್ತೀವಿ, ಕನ್ವರ್ಷನ್ ಕಾಪಿ ಕೊಡ್ತೀವಿ, ಪ್ರತಿಯೊಂದು ಕೊಡ್ತೀವಿ. ಸೈಟ್ ತೊಗೊಂಡ್ ಬರೋರು ಒಂದು ಕನ್ಸಿಕೊಂಡ್ ಬರ್ತಾರೆ. ಜನಕ್ಕೆ ಏನ್ ಬೇಕು, ದುಡ್ಡು ಹಾಕ್ದವ್ರು ದುಡ್ಡು ಡಬಲ್ ಆಗ್ಬೇಕು, ಲೀಗಲ್ ಕರೆಕ್ಟ್ ಆಗಿರ್ಬೇಕು. ಅದಕ್ಕೆ ನಮ್ಮ ಲೇಔಟ್ ಗ್ಯಾರಂಟಿ ಕೊಡ್ತೀವಿ. ನವೆಂಬರ್ 8, 9 ಶನಿವಾರ ಭಾನುವಾರ ಲೇಔಟ್ ಲಾಂಚ್ ಮಾಡ್ತಾ ಇದೀವಿ. ಯಾವ ಸೈಟ್ ತಗೊಂಡ್ರು ಸೈಟ್ ತಗೊಂಡವ್ರಿಗೆ ರಿಜಿಸ್ಟ್ರೇಷನ್ ಫ್ರೀ. ನಮಸ್ಕಾರ ಕರುನಾಡಿಗೆ, ನಾನು ನಿಮ್ಮ ಏಜ. ವೀಕ್ಷಕರ, ಪ್ರತಿ ಸಲ ಬಂದಾಗ ಒಂದು ಒಳ್ಳೊಳ್ಳೆ ಲೇಔಟ್ ನಾನು ತೋರಿಸ್ತಾ ಇರ್ತೀನಿ. ಸೊ ನಾನು ಇವತ್ತು ಬಂದಿರುವಂಥದ್ದು ದಾಬಸ್ಪೇಟೆ ನಿಯರ್, ಜಸ್ಟ್ 2.5 ಕಿಲೋಮೀಟರ್ ರೇಡಿಯೇಷನ್ ಅಲ್ಲಿ ಇದೆ. ಸೊ ಈ ಒಂದು ಲೇಔಟ್ ನೋಡ್ತಿರ್ಬೋದು, ಸಪ್ತಗಿರಿ ಡೆವಲಪರ್ಸ್ ಹಾಗೂ ಪ್ರಮೋಟರ್ಸ್ ಅವರು ಮಾಡ್ತಿರುವಂಥ ಪ್ರಾಜೆಕ್ಟ್ ಸಪ್ತಗಿರಿ ಎನ್ಕ್ಲೇವ್ ಅಂತ ಪ್ರಾಜೆಕ್ಟ್. ಕಂಪ್ಲೀಟ್ ನಿಮಗೆ ಇದು 9 acres ಪ್ರಾಜೆಕ್ಟ್. ಕಂಪ್ಲೀಟ್ ನಿಮಗೆ ಗೇಟೆಡ್ ಕಮ್ಯುನಿಟಿ ಬರುತ್ತೆ, ಗ್ರ್ಯಾಂಡ್ ಎಂಟ್ರೆನ್ಸ್ ಬರುತ್ತೆ, ಒಳ್ಳೊಳ್ಳೆ ಅಮ್ಯುನಿಟೀಸ್ ಬರ್ತಾ ಇದೆ. ಸೊ ನೋಡಕ್ ಹೋದರೆ ನಿಮಗೆ ಒಳ್ಳೆ ಡೆವಲಪ್ಮೆಂಟ್ ಕೂಡ ಮಾಡ್ತಿದ್ದಾರೆ. ಹಾಗೇನೆ ಇದು AMRD ಅಪ್ರೂವ್ ಕೂಡ ಆಗಿದೆ. ನೀವು ಖಂಡಿತ ಬಂದರೆ ಮಾತ್ರ ಇಷ್ಟಪಡೋದಂತೂ ಗ್ಯಾರಂಟಿ. ಅಂತ ಒಂದು ಲೊಕೇಶನ್ ಇದೆ. ಯಾರಾದರೂ ಒಂದು ಇನ್ವೆಸ್ಟ್ಮೆಂಟ್ ಪರ್ಪಸ್ ಆಗಿರಲಿ, ಇಲ್ಲ ನೀವು ಬಂದು ಮನೆ ಕಟ್ತಿರೋ ಸಾಕಷ್ಟು ಮನೆಗಳೇ ಸುತ್ತಮುತ್ತ ಇದೆ. ಸೊ ನಿಯರು ಏನೇನು ಬರುತ್ತೆ, ಏನು ಪ್ರೈಸ್ ಆಗುತ್ತೆ, ಏನೇನೆಲ್ಲ ಅಮ್ಯುನಿಟೀಸ್ ಬರ್ತಾ ಇದೆ, ಈ ಒಂದು ವಿಡಿಯೋಲಿ ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ. ಹಾಗೆಯೇ ಹೊಸೊಬ್ಬರು ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋಣ ಮರಿಬೇಡಿ, ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತೀನಿ. ಕಂಪ್ಲೀಟ್ ಡೀಟೇಲ್ಸ್ನ ಕೊಡೋದಕ್ಕೆ ಸುಮಂತ್ ಅವರು ನಮ್ಮ ಜೊತೆ ಜಾಯ್ನ್ ಆಗ್ತಾರೆ. ಅವ್ರ ಹತ್ರ ಮಾತಾಡ್ಸೋಣ, ಕಂಪ್ಲೀಟ್ ಡೀಟೇಲ್ಸ್ನ ತಿಳ್ಕೊಳ್ಳೋಣ. ಬನ್ನಿ ವಿಡಿಯೋನ ಶುರು ಮಾಡೋಣ. ಸರ್ ವೆಲ್ಕಮ್. ನಮಸ್ತೆ. ನಮಸ್ತೆ ಸರ್. ಸೂಪರ್ ಸರ್. ನೀವು ಸೂಪರ್ ಸರ್. ಸೊ ಎಕ್ಸಾಕ್ಟ್ ನಮ್ಗೆ ಒಂದು ಲೊಕೇಶನ್ ಹೇಳ್ಬಿಡಿ, ಎಲ್ಲಿ ಬರುತ್ತೆ ಸರ್? ಲೊಕೇಶನ್ ದಾಬಸ್ಪೇಟೆ ಟೌನ್ ಸರ್. ಇದು ಓಕೆ. ಟೌನಿಂದ ಕಡೆ 2 ಕಿಲೋಮೀಟರ್ ಬಂದ್ರೆ ನೀವು ನಮ್ಮ ಲೇಔಟ್ ಸಿಗುತ್ತೆ, ಸಪ್ತಗಿರಿ ಎನ್ಕ್ಲೇವ್ ಅಂತ. ಸರಿ. ದಾಬಸ್ಪೇಟೆ ಸರ್ಕಲ್ಗಿಂತ ಬಿಫೋರ್ ಶಿವಗಂಗೆ ಸರ್ಕಲ್ ಇದೆ. ಸರ್ಕಲ್ ಲೆಫ್ಟ್ 1.5 ಕಿಲೋಮೀಟರ್ ಬಂದ್ರೆ ಹೊನ್ನೇನಹಳ್ಳಿ ಗ್ರಾಮ ಪಂಚಾಯತಿ ಬರುತ್ತೆ. ಲೆಫ್ಟ್ ಸೈಡ್ಗೆ ರೈಟ್ ತಗೊಂಡ್ರೆ ನೀವು ಗ್ರಾಮ ಪಂಚಾಯತಿ ಹತ್ರ, ಅಲ್ಲಿಂದ ಅರ್ಧ ಕಿಲೋಮೀಟರ್ ಸರ್ ಇಲ್ಲಿಗೆ. ಬಟ್ ಲೊಕೇಶನ್ ಮಾತ್ರ ಸಕಾಲಾಗಿ ಚೂಸ್ ಮಾಡಿ. ಹೌದು ಸರ್. ಸಪ್ತಗಿರಿ ಡೆವಲಪರ್ಸ್ ಅವ್ರು ನಾನು ಯಾವಾಗಲೂ ಪ್ರಾಜೆಕ್ಟ್ ಮಾಡಿದಾಗ ಲೊಕೇಶನ್ ಅಂತ A1 ಸರ್ ಎಷ್ಟು ಎಕರ್ಸ್ ಬರ್ತಾ ಇದೆ, ನಂಬರ್ ಆಫ್ ಸೈಟ್ ಎಷ್ಟು ಬರ್ತಾ ಇದೆ, ಯಾವ ಫೇಸಿಂಗ್ ಬರ್ತಾ ಇದೆ, ಫಸ್ಟ್ ಅದನ್ನ ಹೇಳ್ಬಿಡಿ ನಮಗೆ. ಸರ್ ಟೋಟಲ್ 9 ಎಕರೆ ಇದು. ಟೋಟಲ್ ಏನ್ ನಿಮ್ ಕಾಂಪೌಂಡ್ ವಾಲ್ ಕಾಣ್ತಾ ಇದೆ, ಹೌದು ಫುಲ್ ಕವರ್ ಆಗಿದೆ. ಗೇಟೆಡ್ ಕಮ್ಯುನಿಟಿ ಇದು. ಇದೊಂದು ಗೇಟ್ ಬರುತ್ತೆ. ಸರಿ. 9 ಎಕರೆಯಲ್ಲಿ 139 ಸೈಟ್ ಬರುತ್ತೆ. 139 ಸೈಟ್ ಅಲ್ಲಿ ನಿಮಗೆ 29 ಸೈಟ್ ಸೇಲ್ ಆಗ್ಬಿಟ್ಟಿದೆ. 110 ಸೈಟ್ ಸಿಗುತ್ತೆ. 110 ಸೈಟ್ ಅಲ್ಲಿ ನಿಮಗೆ 30-40, 30-50, 30-60 ಆ ಡೈಮೆನ್ಷನ್ ಸಿಗುತ್ತೆ. ಮತ್ತೆ ಫೇಸಿಂಗ್ ಎಲ್ಲ ಫೇಸಿಂಗ್ ಸಿಗುತ್ತೆ. ಇನ್ನ 110 ಸೈಟ್ ಅವೈಲೇಬಲ್ ಇರೋದ್ರಿಂದ ಈಸ್ಟ್ ಸಿಗುತ್ತೆ, ವೆಸ್ಟ್ ಸಿಗುತ್ತೆ, ನಾರ್ತ್ ಸೌತ್ ಎಲ್ಲ ಸಿಗುತ್ತೆ ನಿಮಗೆ. ಯಾವ ತರ ಜನ ತಗೋಬೇಕು ಸರ್? ಇಲ್ಲಿ ತಗೊಂಡ್ರೆ ಏನ್ ಅಪ್ರಿಸಿಯೇಷನ್ ಸಿಗುತ್ತೆ ಇನ್ ಫ್ಯೂಚರ್ ಅಲ್ಲಿ? ಸೊ ಯಾವ ತರ ಜನಕ್ಕಿನ್ನ ಸೈಟ್ ಬೇಕಾದ್ರೆಲ್ಲ ತಗೋಬಹುದು. ಏನಕ್ಕೆ ತಗೋಬಹುದು ಅಂದ್ರೆ, ಮನೆ ಕಟ್ಟಕ್ಕಾದ್ರೂ ಸರಿ, ಮಾರಕ್ಕಾದ್ರೂ ಸರಿ, ದಾಬಸ್ಪೇಟೆ ಬಂದು ನಿಮ್ಗೆ ಒಳ್ಳೆ ಹೈಲೈಟೆಡ್ ಪ್ಲೇಸ್ ಆಗ್ಬಿಟ್ಟಿದೆ ಈಗ. ಆ ಕಡೆ ನೆಲಮಂಗಲ ಮತ್ತೆ ಈ ಕಡೆ ತುಮಕೂರು ಮಧ್ಯ ಇರೋದ್ರಿಂದ ಕನೆಕ್ಟಿವಿಟಿ ಚೆನ್ನಾಗಿದೆ. ನಿಮ್ಗೆ ನೀಟಾಗಿ ಕನೆಕ್ಟ್ ಆಗುತ್ತೆ. ನಿಮ್ಗೆ ನೆಲಮಂಗಲದಿಂದನೂ ಬೇಗ ಬರ್ಬೋದು, ತುಮಕೂರಿಂದ ಬೇಗ ಬರ್ಬೋದು. ಮತ್ತೆ ಇಲ್ಲಿ ಇನ್ವೆಸ್ಟ್ ಮಾಡೋರಿಗೆ ಅಡ್ವಾಂಟೇಜ್ ತುಂಬಾ ಇದೆ. ಏನ್ ಅಡ್ವಾಂಟೇಜ್ ತುಂಬಾ ಇದೆ ಅಂದ್ರೆ, ನಿಮ್ಗೆ ರೇಟು ಡಬಲ್ ಆಗ್ಬಿಡುತ್ತೆ ಕೆಲವೇ ತಿಂಗಳು, ಕೆಲವು ವರ್ಷಗಳಲ್ಲಿ. ಏನಕ್ಕಾಗುತ್ತೆ ಅಂದ್ರೆ, ಒಂದು ದಾಬಸ್ಪೇಟೆ ಇಂಡಸ್ಟ್ರಿಯಲ್ ಏರಿಯಾ ಆಲ್ರೆಡಿ ನೋಡ್ತಾ ಇರ್ತೀರ, ವಿಡಿಯೋ ಕಾಣ್ತಾ ಇರುತ್ತೆ, ಫುಲ್ ಇಂಡಸ್ಟ್ರೀಸ್ ಇದೆ. ಮತ್ತೆ ಈ ಕಡೆ ನೀವು ನೋಡಿದ್ರೆ ಮನೆಗಳಿದಾವೆ. ಆಮೇಲೆ ನಿಮ್ ಕ್ಯಾಮರಾ ಸ್ವಲ್ಪ ಹಂಗೆ ತಿರುಗಿಸಿ, ಅಲ್ಲೊಂದು ಬ್ಲೂ ಮನೆ ಇದೆ ನೋಡಿ, ಶೀಟ್ ಹಾಕಿದ್ದಾರೆ. ಆಮೇಲೆ ವಿಡಿಯೋ ನೋಡ್ಸಿ ನೀವು, ಅದಲ್ಲಿ ಆ ಮನೆ ಪಕ್ಕ STR ರೋಡ್ ಹೋಗ್ತಾ ಇದೆ, ಸ್ಯಾಟಲೈಟ್ ಟೌನ್ ರಿಂಗ್ ರೋಡ್ ಅಂತ. ಬೆಂಗಳೂರು ಪ್ರತಿಯೊಬ್ಬರು ಗೊತ್ತಿರುತ್ತೆ. ಆಲ್ರೆಡಿ ಆ ರೋಡ್ ದಾಬಸ್ಪೇಟೆ ಟು ಹೊಸಕೋಟೆ ರೋಡ್ ಆಗ್ಬಿಟ್ಟಿದೆ. ಅದು ಸರಿ. ಸೇಮ್ ರೋಡ್ ನಿಮಗೆ ದಾಬಸ್ಪೇಟೆಯಿಂದ ಆನೇಕಲ್ ಆಗುತ್ತೆ. ಆನೇಕಲ್ ಟು ಅತ್ತಿಬೆಲೆ, ಅತ್ತಿಬೆಲೆ ಟು ಸೂಲಿಬೆಲೆ, ಸೂಲಿಬೆಲೆ ಟು ಅಗೇನ್ಸ್ಟ್ ಹೊಸಕೋಟೆ ಒಂದು ಸರ್ಕಲ್ ಬರುತ್ತೆ ರೋಡ್, STR ರೋಡ್. ಇದೇ ರೋಡ್ ನೋಡ್ತೀರಾ? ಹೌದು. 300 ಅಡಿ ರೋಡ್ ಇದು, 300 ಫೀಟ್. ಹೌದು. ನಮ್ಮ ಲೇಔಟ್ಗೂ ಇದಕ್ಕೂ ಬರೀ 150 ಅಡಿ ಅಷ್ಟೇ. 150 ಅಡಿ, ಮೀಟರ್ಸ್ ಅಲ್ಲ, ಅಡಿ. ಸ್ಯಾಂಕ್ಷನ್ ಆಯ್ತಾ? ಅದು ಸ್ಯಾಂಕ್ಷನ್ ಆಗಿದೆ ಸರ್, ಆಲ್ರೆಡಿ ವರ್ಕ್ ಶುರು ಮಾಡಿದ್ದಾರೆ. ನಿಮ್ಗೆ 2 ವರ್ಷ ರೋಡ್ ರೆಡಿ ಆಗ್ಬಿಡುತ್ತೆ. ಮತ್ತೆ ಮೇನ್ ಮೆಟ್ರೋ ಬರ್ತಾ ಇದೆ ನಿಮ್ಗೆ ಈಗ. ಎಲ್ಲಿಂದ ಮೆಟ್ರೋ ಬರುತ್ತೆ? ನೆಲಮಂಗಲ ಟು ತುಮಕೂರು ಮೆಟ್ರೋ ಸ್ಯಾಂಕ್ಷನ್ ಆಗ್ಬಿಟ್ಟಿದೆ. ವರ್ಕ್ ಶುರು ಆಗುತ್ತೆ. ಬರೋದು 3 ವರ್ಷ ಆಗ್ಬೋದು, 4 ವರ್ಷ ಆಗ್ಬೋದು, ಬರೋದು ಗ್ಯಾರಂಟಿ. ಬಟ್ ಜನ ಹಂಗೆ ನಿಮ್ಗೆ ರೇಟ್ ಡೆವಲಪ್ಮೆಂಟ್ ಆಗೋದು. ಸರ್ ಇನ್ನೊಂದು ಕೇಳಬೇಕು, ಇನ್ನ ತುಂಬಾ ಕೆಲಸಗಳು ನಡೀತಾ ಇದೆ. ಹೇಗೆ ಜನ ಇವಾಗ ಬಂದು ಏನಾದ್ರು ಬುಕ್ಕಿಂಗ್ ಮಾಡ್ಕೋಬೋದಾ, ಅಥವಾ ಕಂಪ್ಲೀಟ್ ಆಗೋವರೆಗೂ ವೆಯ್ಟ್ ಮಾಡಬೇಕಾ? ಇಲ್ಲ ಸರ್, ಅದಕ್ಕೆ ನಾವು ಪ್ರೀ ಲಾಂಚ್ ಅಂತ ಬಿಡ್ತಾ ಇದೀವಿ. ಕೆಲಸ ಇನ್ನ ಕಂಪ್ಲೀಟ್ ಆಗಿಲ್ಲ, ನಾವು ಪ್ರೀ ಲಾಂಚ್ ಮಾಡ್ತಾ ಇದೀವಿ. ಪ್ರೀ ಲಾಂಚ್ ಆಫರ್ ಬಿಡ್ತಾ ಇದೀವಿ. ಇದೇ 8-9 ಲಾಂಚ್ ಮಾಡ್ತಾ ಇದೀವಿ ನಾವು. ನವೆಂಬರ್ 8-9 ಶನಿವಾರ ಭಾನುವಾರ ಲೇಔಟ್ ಲಾಂಚ್ ಮಾಡ್ತಾ ಇದೀವಿ. ಪ್ರೀ ಲಾಂಚ್ ಆಗುತ್ತೆ. 1 ತಿಂಗಳು ಲೇಔಟ್ ಬೇರೆ ತಾನೇ ಇರುತ್ತೆ. ನೆಕ್ಸ್ಟ್ 1 ಮಂತ್ ಲೇಔಟ್ ಈ ತರ ಇರಲ್ಲ ನಿಮಗೆ. ಡೆವಲಪ್ಮೆಂಟ್ ಆಗಿರುತ್ತೆ, CC ರೋಡ್ ಬರುತ್ತೆ, ಎಲ್ಲ ಬರುತ್ತೆ. ಅಂದ್ರೆ ಪ್ರೀ ಲಾಂಚಿಂಗ್ ಅಲ್ಲಿ ಬಂದ್ರೆ ಅವ್ರಿಗೆ ಬೇಕಾಗಿರೋ ಸೈಟ್, ಯಾವ ಮೆಜರ್ಮೆಂಟ್ ಬೇಕು, ಯಾವ ಕಾರ್ನರ್ ಸೈಟ್ ಬೇಕು, ಆಪ್ಷನ್ಸ್ ಇರ್ತವೆ. ಅದೊಂದು ಬೇಗ ಬರ್ರಿ. ಸೊ ಲೊಕೇಶನ್ ಕೂಡ ಕೊಟ್ಟಿರ್ತೀನಿ, ಇಲ್ಲ ಸ್ಕ್ರೀನ್ ಮೇಲೆ ಏನು ನಂಬರ್ ಬರ್ತಾ ಇದೆ ಸರ್ದು ಲೊಕೇಶನ್ ಕಳಿಸ್ಕೊಡ್ತಾರೆ.
ಸೊ ಲಾಂಚಿಂಗ್ ದಿನ ಮಾತ್ರ ಮಿಸ್ ಮಾಡ್ಕೊಂಬಿಡಿ ಸರ್. ಈಗ ಲಾಂಚಿಂಗ್ ದಿನ ಬರೋರಿಗೆ ಕ್ಯಾಬ್ ಫೆಸಿಲಿಟಿ ಏನಾದರೂ ಮಾಡ್ಕೊಡ್ತೀರಾ? ಖಂಡಿತ ಮಾಡ್ಕೊಡ್ತೀವಿ ಸರ್. ಈಗ ಇದು ಆಲ್ರೆಡಿ ದಾಬಸ್ಪೇಟೆ ಇರುತ್ತೆ, ಎಲ್ರಿಗೂ ಬರಕ್ ಆಗೋದಿಲ್ಲ. ಬರೋರು ಸ್ವಂತ ವೆಹಿಕಲ್ ಬರ್ಬೋದು, ಬರಕ್ ಆಗದೆ ಇರೋರು ನಮ್ಮ ಆಫೀಸ್ ನೆಲಮಂಗಲ ಮೆಡ್ ಆಫೀಸ್ ಇದೆ, ಅಲ್ಲಿಗೂ ಬರ್ಬೋದು. ಇಲ್ಲಾಂದ್ರೆ ಮೆಟ್ರೋಯಿಂದ ಪಿಕಪ್ ಮಾಡ್ತೀವಿ ಸರ್. ಸರಿ, ಜನ ಬಂದು ಮೆಟ್ರೋ ಇಟ್ಕೊಂಡ್ರೆ ಅಲ್ಲಿಂದ ನಾವು ಲೇಔಟ್ಗೆ ಪಿಕಪ್ ಮಾಡಿ ಡ್ರಾಪ್ ಮಾಡ್ತೀವಿ ಸರ್. ಯಾವ್ದು ಚಾರ್ಜಸ್ ಇರಲ್ಲ, ಚಾರ್ಜಸ್ ಏನು ಇರಲ್ಲ. ಡನ್ ಸರ್. BA ಮಾಡಿ ಅಪ್ರೂವ್ಡ್ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಅಮ್ಯುನಿಟೀಸ್ ಬಗ್ಗೆ ಹೇಳೋದಾದ್ರೆ ಅಮ್ಯುನಿಟೀಸ್ ಈಗ ಆಲ್ರೆಡಿ ನೋಡ್ತಾ ಇದ್ದೀರಾ ನೀವು. CC ಟ್ರೈನ್ ಆಗಿದೆ, ಸ್ಲ್ಯಾಬ್ ಆಗಿದೆ, ಎಲೆಕ್ಟ್ರಿಕ್ ಪೋಲ್ ಆಗಿದೆ, ವಾಟರ್ ಟ್ಯಾಂಕ್ ಹಿಂದ್ಗಡೆ ವಾಟರ್ ಟ್ಯಾಂಕ್ ಕಟ್ತಾ ಇದೀವಿ, ಸೈಡ್ ಸೆಟ್ಗೂ ಸ್ಯಾನಿಟರಿ ಕನೆಕ್ಷನ್ ಕೊಟ್ಟಿದ್ದೀವಿ, ವಾಟರ್ ಕನೆಕ್ಷನ್ ಕೊಟ್ಟಿದ್ದೀವಿ, ಸೈಡ್ ಸೆಟ್ಗೂ ಏನು ಪೋಲ್ ಇಂದ ಒಂದು ಅಂಡರ್ಗ್ರೌಂಡ್ ಕೇಬಲ್ ಕೊಟ್ಟಿದ್ದೀವಿ. ಆ ಬ್ಲಾಕ್ ಪೈಪ್ಸ್ ರೋಡ್ ಅಗಿಬಾರ್ದು ಅಂತ ಅಲ್ಲಿ ಕೇಬಲ್ ಹಾಕೋಬಹುದು. ಇಷ್ಟು ರೆಡಿ ಆಗ್ಬಿಡುತ್ತೆ. ನಿಮ್ ಪ್ರೆಸೆಂಟ್ ಇಷ್ಟು ರೆಡಿ ಆಗಿದೆ. ನೆಕ್ಸ್ಟ್ ರೆಡಿ ಆಗಂತದ್ದು CC ಟ್ರೈನ್ ರೆಡಿ ಆಗ್ಬೇಕು, ಕೇಬಲ್ ವೈರ್ಸ್ ಬರ್ಬೇಕು, ಪಾರ್ಕ್ ರೆಡಿ ಆಗ್ಬೇಕು, ಮತ್ತೆ ಟ್ಯಾಂಕ್ ಫಿನಿಶ್ ಆಗ್ಬೇಕು. ಈಗ ಕೆಲಸ ಬಾಕಿ ಇದೆ, ಇಷ್ಟು ಕೆಲಸ ಬಾಕಿ ಇದೆ. ಗೇಟೆಡ್ ಕಮ್ಯುನಿಟಿ ಬರ್ತಾ ಇದೆ, ಪ್ರೀ ಲಾಂಚಿಂಗ್ ನಡೀತಿದೆ. ಅಷ್ಟರಲ್ಲಿ ಎಷ್ಟು ಡೆವಲಪ್ಮೆಂಟ್ ಏನೇನು ವರ್ಕ್ ಆಗಿರುತ್ತಾ ಸರ್? ಏನ್ 8-9 ನಾವು ಲಾಂಚ್ ಮಾಡ್ತಾ ಇದೀವಿ. ಆ ಲಾಂಚ್ ಟೈಮ್ ಅಲ್ಲಿ ನಿಮ್ಗೆ ರೋಡ್ ಫುಲ್ ಜಲ್ಲಿ ಆಗ್ಬಿಟ್ಟಿರುತ್ತೆ. ಸರಿ, ಜಲ್ಲಿ ಬಿಟ್ಟು ನಿಮ್ಗೆ CC ಟ್ರೈನು, ಎಲೆಕ್ಟ್ರಿಕ್ ವೈರ್, ಟ್ಯಾಂಕ್ ಇದು 1 ತಿಂಗಳಲ್ಲಿ ರೆಡಿ ಆಗುತ್ತೆ. 1 ತಿಂಗಳಲ್ಲಿ ರೆಡಿ ಆಗುತ್ತೆ ಸರ್. ಇವಾಗ ಎಂಟ್ರೆನ್ಸ್ ಏನ್ ನೋಡ್ತಾ ಇದ್ರೆ, ಎಂಟ್ರೆನ್ಸ್ ಅಲ್ಲಿ ನೀವು ಮಾಡಿರುವಂತದ್ದೆಲ್ಲ ಏನ್ ಮೆಜರ್ಮೆಂಟ್? 30-50 ಸರ್. 30-50 ಎಂಟ್ರೆನ್ಸ್ ಮುಂದೆ ಬರ್ತೀರಾ? 30-50 ಹಿಂದಕ್ಕೆಲ್ಲ 30-40 30-40 ಮಾಡ್ತಾ ಇದ್ದೀರಾ. ಆ ಕಡೆ 30-50 ಅದರಿಂದ 30-40. ಓಕೆ. ರೋಡ್ ಎಲ್ಲ ಬಿಡ್ತಲ್ಲ ಎಷ್ಟು ಬರ್ತಾ ಇದೆ? 30 ಫೀಟ್ ರೋಡ್ಸ್ ಎಲ್ಲ 30 ಫೀಟ್. ಸಬ್ ರೋಡ್ ಆಗಿರ್ಲಿ, ಮೇನ್ ಎಂಟ್ರೆನ್ಸ್ ಆಗಿರ್ಲಿ, ಎಲ್ಲ 30 ಫೀಟ್. ನಾನು ಅದು ಮೇನ್ ರೋಡ್ ನೋಡ್ನಲ್ಲ, ಲೇಔಟ್ ಒಳಗಡೆ ಬರೋದಕ್ಕೆ, ಆ ರೋಡ್ ಎಷ್ಟು ಫೀಟ್ ಇದೆ? ಅದು 30 ಫೀಟ್ ಸರ್. ಅದು 30 ಫೀಟ್ ಅನ್ನ. ಓಕೆ. ಡಾಕ್ಯುಮೆಂಟ್ಸ್ ಅಂತ ಬಂದ್ರೆ ಇದು ಫಸ್ಟ್ ನಮ್ಗೆ ಹೇಳ್ಬಿಡಿ. ಜನರಲ್ ಪ್ರಾಪರ್ಟಿ. ಹೌದು, ಜನರಲ್ ಪ್ರಾಪರ್ಟಿ ಸರ್. ಈಗ ನೀವು ತಗೊಳ್ಳೋರಿಗೆ ಡಾಕ್ಯುಮೆಂಟ್ಸ್ ಅಂತ ಬಂದಾಗ ಏನೇನು ಕೊಡ್ತೀರಾ ನೋಡೋದಕ್ಕೆ? ಡಾಕ್ಯುಮೆಂಟ್ಸ್ ನಿಮ್ಗೆ ಅಂದಾಗ ಒಂದು ಫುಲ್ ಬುಕ್ಲೆಟೇ ಕೊಡ್ತೀವಿ. ನಿಮ್ಗೆ ಮೂಲ ಜಮೀನ್ ಎಲ್ಲಿತ್ತು, ಯಾರಿಗೆ ಬಂತು, ಅಲ್ಲಿಂದ ಯಾರಿಗೆ ಬಂತು, ಏನು EC ಕೊಡ್ತೀವಿ, ಖಾತಾ ಕೊಡ್ತೀವಿ, ಪಾಣಿ ಕೊಡ್ತೀವಿ, ಕರ್ದಾ ಕಾಪಿ ಕೊಡ್ತೀವಿ, ಮತ್ತೆ ಮ್ಯುಟೇಷನ್ ಕೊಡ್ತೀವಿ, MR ಕೊಡ್ತೀವಿ, ಮತ್ತೇನು ಮದರ್ ಡೀಡ್ ಕೊಡ್ತೀವಿ, ಸೇಲ್ ಡೀಡ್ ಕೊಡ್ತೀವಿ, ಪ್ರತಿಯೊಂದು ಕೊಡ್ತೀವಿ ಸರ್. ಸರ್ವೆ ಸ್ಕೆಚ್ ಕೊಡ್ತೀವಿ, ಕನ್ವರ್ಷನ್ ಕಾಪಿ ಕೊಡ್ತೀವಿ, BA ಮಾಡಿ ಅಪ್ರೂವ್ಡ್ಗೆ ನಮ್ಗೆ ಇದು ಲೇಔಟ್ ಫಾರ್ಮೇಶನ್ ಪ್ಲಾನ್ ಕೊಡ್ತಾರೆ, ಆ ಪ್ಲಾನ್ ಕೊಡ್ತೀವಿ, ಪ್ರತಿಯೊಂದು ಕೊಡ್ತೀವಿ. ಈಗ ಲಾಂಚಿಂಗ್ ದಿನ ಬರೋರಿಗೆ ಇದೆಲ್ಲ ನೀವು ಕೊಡ್ತಾ ಇದ್ದೀರಾ? ಹೌದು ಸರ್, ಅದೆಲ್ಲ ಕೊಡ್ತಾ ಇದೀವಿ. ಅವತ್ತಿನ ದಿನ ಎಲ್ಲ ನೋಡ್ಕೊಂಡೆ ಅಲ್ಲೇ ಅವ್ರಿಗೆ ಗೊತ್ತಾದ್ರೆ ಅವರೇ ಬೇಕಾದ್ರೆ ನೋಡ್ಕೊಂಡು ಯಾವ ಸೈಟ್ ನೋಡ್ಕೊಂಡು ಬುಕ್ಕಿಂಗ್ ಮಾಡ್ಬೋದು. ಈ ತರ ಒಂದಿದೆ. ನೆಕ್ಸ್ಟ್ ಸರ್, ಈಗ ಬುಕ್ಕಿಂಗ್ ಅಡ್ವಾನ್ಸ್ ಅಂತ ಬಂದ್ರೆ ಟೋಕನ್ ಅಡ್ವಾನ್ಸ್ ಏನು ಚಾರ್ಜ್ ಮಾಡ್ತಾ ಇದ್ದೀರಾ ಸರ್? 25,000 ಮಾಡ್ತಾ ಇದೀವಿ. 25,000 ರೂಪಾಯಿ ಪರ್ ಸೈಟ್ ಬುಕ್ ಮಾಡ್ಕೊತಾ ಇದೀವಿ. ಬುಕ್ ಮಾಡ್ಕೊಳ್ಳೋರಿಗೆ 25,000 ವರ್ತ್ ಇದೆ ವೀಕ್ಷಕರ. ಆರಾಮ್ ಕೊಡ್ಕೊಂಡು ತೊಗೊಂಡು ಹೋಗ್ಬೋದು. ಸೊ ನಮಗೋಸ್ಕರ ಬರೋರಿಗೆ, ನಮ್ಮ ಚಾನಲ್ ಥ್ರೂ ನೋಡ್ಕೊಂಡು ಬರೋರಿಗೆ ಒಂದು 20,000 ಮಾಡ್ಬಿಡಿ ಸರ್. ಹೋಗಿ ಆಗುತ್ತಾ? ಮಾಡಂ ಬಿಡಿ ಸರ್, ಅದಲ್ಲೇನಿದೆ ಅಲ್ವಾ ಸರ್. 20,000 25,000 ಮ್ಯಾಟರ್ ಅಂತಲ್ಲ ಸರ್. ಏನಾಗುತ್ತೆ ಅಂದ್ರೆ ಜನರು ಸೈಟ್ ತೊಗೊಳಕ್ ಬರ್ತಾರೆ. ಸೈಟ್ ತೊಗೊಳಕ್ ಬರೋರು ಒಂದು ಕನ್ಸಿಕೊಂಡ್ ಬರ್ತಾರೆ. 20,000 ರೂಪಾಯಿ ಹೆಂಗ್ ಅಮೌಂಟ್ ರೀಫಂಡಬಲ್ ಅಮೌಂಟ್. ಅದು ನಾವೇನು ಸ್ಟ್ಯಾಂಡರ್ಡ್ ಅಮೌಂಟ್ ಫಿಕ್ಸ್ ಮಾಡಿರ್ತೀವಿ. 20,000 ಕೊಟ್ಟು ರಿಫಂಡ್ ಮಾಡ್ತೀವಿ, 20,000 ಕೊಟ್ಟು 50,000 ಕೊಟ್ಟು ರಿಫಂಡ್ ಮಾಡ್ತೀವಿ. ಯಾವಾಗ ರಿಫಂಡ್ ಮಾಡ್ತೀವಿ? ಏನ್ ಡಾಕ್ಯುಮೆಂಟ್ ಕೊಟ್ಟಿರ್ತೀನಿ ನಾನು, ಡಾಕ್ಯುಮೆಂಟ್ ಚೆಕ್ ಮಾಡಿಸ್ಕೊಳ್ಳಿ ಅವರು. ಇಷ್ಟ ಆಗಿಲ್ವಾ ಅಮೌಂಟ್ ಫುಲ್ ರಿಫಂಡ್ ಮಾಡ್ತೀವಿ. ಅದರಲ್ಲಿ ಕೊಟ್ಟು ಅಮೌಂಟ್ ನ ತಗೊಂಡು ಹೋಗ್ಬೋದು ಅವರು. ಅದರಲ್ಲಿ ಅಭ್ಯಂತರ ಇಲ್ಲ. ಒಂದು ಸ್ಟ್ಯಾಂಡರ್ಡ್ ಆಗಿರ್ಲಿ, ಒಂದು ಕಮಿಟ್ಮೆಂಟ್ ಇರಲಿ, 20,000 ಮಾಡ್ತಾ ಇದೀವಿ ಅಷ್ಟೇ. ಜವಾಬ್ದಾರಿ ಇಲ್ಲ ತಗೋತಾ ಇದೀವಿ ಅಷ್ಟೇ, ಬಿಟ್ರೆ ಬೇರೆ ಏನಿಲ್ಲ ಸರ್. ಅಮೌಂಟ್ ಫುಲ್ ರಿಫಂಡ್ ಆಗುತ್ತೆ. ರಿಫಂಡ್ ಆಗುತ್ತೆ ವೀಕ್ಷಕರ. ನೋಡಿ, ಇದು ಕ್ಲಿಯರ್ ಆಗಿ ನಾವು ಹೇಳಿದ್ವಿ ವಿಡಿಯೋದಲ್ಲಿ. ನೀವು ನೋಡಿ ತಗೊಂಡು ಒಂದ್ಸಲಿ ನಾನು ಹೇಳೋದೇನಂದ್ರೆ, ಒಬ್ಬೊಬ್ಬರೇ ಬರೋದಕ್ಕಿಂತ ಫ್ಯಾಮಿಲಿ ಸಮೇತ ಬನ್ನಿ ಲಾಂಚಿಂಗ್ ದಿನ. ಫ್ಯಾಮಿಲಿ ಎಲ್ಲರೂ ನೋಡಿ, ನಿಮ್ಗೆ ಎಲ್ಲರಿಗೂ ಇಷ್ಟ ಆದರೆ ಟೋಕನ್ ಅಡ್ವಾನ್ಸ್ ಕೊಟ್ಟು ಒಂದು ಸೆಟ್ ಆಫ್ ಡಾಕ್ಯುಮೆಂಟ್ಸ್ನ ತೊಗೊಂಡೋಗಿ ಲೀಗಲ್ ಚೆಕ್ ಮಾಡ್ಕೊಳ್ಳಿ. 10 days ಟೈಮ್ ಇರ್ಬೋದು. ಹೌದು, 10 days ಟೈಮ್ ಇರುತ್ತೆ. ಲೀಗಲ್ನ ಚೆಕ್ ಮಾಡ್ಕೊಂಡು ತದನಂತರ ನೀವು ಏನಿದೆಯಾ ರಿಜಿಸ್ಟ್ರೇಷನ್ಗೂ ಅಥವಾ ಅಗ್ರಿಮೆಂಟ್ಗೆ ಹೋಗ್ತೀರಾ, ನೀವು ಮಾಡ್ಕೋಬೋದು. ಓಕೆ ಸರ್, ನೆಕ್ಸ್ಟ್ ಲೋನ್ ಆಪ್ಷನ್ ಅಂತ ಬಂದರೆ BA ಮಾಡಿ ಅಪ್ರೂವ್ಡ್ ಏಕತ್ತ ಆಗಿರೋದ್ರಿಂದ ಸೈಟ್ ಶೀಟ್ಗೆ ಏಕತ್ತ ಸಿಗುತ್ತೆ. ಎಲ್ಲಾ ಬ್ಯಾಂಕು ಲೋನ್ ಕೊಡ್ತಾರೆ. ಇಂಥ ಬ್ಯಾಂಕ್ ಅನ್ನಂಗಿಲ್ಲ. SBI ಕೊಡ್ತಾನೆ, LIC ಕೊಡ್ತಾನೆ, HDFC ಕೊಡ್ತಾನೆ. ಯಾವ ಬ್ಯಾಂಕ್ ಲೋನ್ ಮಾಡಿಸ್ಕೋಬಹುದು ನೀವು. ನಿಮ್ ಸಿಬಿಲ್ ಸ್ಕೋರ್ಸ್ ಕರೆಕ್ಟ್ ಆಗಿರ್ಬೇಕು. ಆಮೇಲೆ ನಿಮ್ಗೆ ಸೈಟ್ ಮೇಲೆ ನಾವು ಏನ್ ರೇಟ್ ಕೊಟ್ ಮಾಡ್ತೀವಿ ಅದು 70% ಲೋನ್ ಕೊಡ್ತೀನಿ. 70-80 ತನಕ ಬೇಕಾದ್ರೆ ಕೊಡ್ತೀನಿ. ಸಿಬಿಲ್ಸ್ ಚೆನ್ನಾಗಿತ್ತು ಅಂದ್ರೆ ಸರಿ. ಲೋನ್ ಬಗ್ಗೆ ಏನು ಯೋಚನೆ ಮಾಡಂಗಿಲ್ಲ ಸರ್. ಓಕೆ. ತುಂಬಾ ಜನ ಇವಾಗ ನೀವು ಇಲ್ಲಿ ಇದು ಬಂದ್ಬಿಟ್ಟು ದಾಬಸ್ಪೇಟೆ ನಿಯರ್ ಇದೆ. ತುಂಬಾ ಜನ ನಮ್ಮ ವಿಡಿಯೋ ಬೆಂಗಳೂರು ಆಗಿರಲಿ, ತುಮಕೂರು, ಮೈಸೂರು, ಅಲ್ಲಿ ಇಲ್ಲಿ ಎಲ್ಲ ಕಡೆಯಿಂದ ನೋಡ್ತಾರೆ. ಸೊ ಅಂಥವ್ರಿಗೆ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದಾ? ತುಂಬ ದೂರ ಇರೋರು ಆರಾಮ್ಸೆ ಮಾಡ್ಬೋದು ಸರ್. ಆಗಲೇ ಹೇಳ್ದಂಗೆ ನಿಮ್ಗೆ ಇನ್ವೆಸ್ಟ್ ಮಾಡಕ್ಕೆ ಒಳ್ಳೆ ಜಾಗ ದಾಬಸ್ಪೇಟೆ ಸರ್. ನಿಮಗೆ ಬೇಕಾದ್ರೆ ನೀವು ಒಂದು ಕ್ಲಿಪ್ ಹಾಕಿ ಅಥವಾ ನಿಮ್ಗೊಂದು ನಾನು ವಿಡಿಯೋ ಕಳಿಸೋದು ಜನನೇ ಬೇಕಾದ್ರೆ ಗೂಗಲ್ ಸರ್ಚ್ ಮಾಡಲಿ, ಟೈಮ್ಸ್ ಆಫ್ ಇಂಡಿಯಾ ಹೊಡೆದ್ರೆ ಅದಲ್ಲಿ ಮೆನ್ಷನ್ ಮಾಡ್ಬಿಡ್ತೀನಿ ಅವನೇನೆ. ಇಡೀ ಇಂಡಿಯಾಲಿ ಬೆಂಗಳೂರಲ್ಲಿ ನಂಬರ್ 1 ಅಪ್ರಿಷಿಯೇಷನ್ ಆಗ್ತಿರೋ ಜಾಗ ದಾಬಸ್ಪೇಟೆ. ಎಷ್ಟಾಗಿದೆ? 21 ಇಂದ ಇಲ್ಲಿವರೆಗೂ 4 ವರ್ಷದಲ್ಲಿ 55 to 90% ಅಪ್ರಿಷಿಯೇಷನ್ ಆಗಿದೆ. ಎಲ್ಲೂ ಅಷ್ಟಾಗಿಲ್ಲ. ಹಾಗಾದ್ರೆ ನಿಮಗೆ ಮ್ಯಾಕ್ಸಿಮಮ್ 5 ವರ್ಷಕ್ಕೆ 17% 20% ಆಗುತ್ತೆ ಅಂಬಾಮನ್. ಇದು ದಾಬಸ್ಪೇಟೆ, ನೆಲಮಂಗಲ ಸರೌಂಡಿಂಗ್ ಬ್ಯಾಚ್ ಅಲ್ಲ, ನಿಮಗೆ ಸರೌಂಡಿಂಗ್ ಏರಿಯಾಸ್ ಎಲ್ಲ ನಿಮಗೆ 55ರಿಂದ 70% ಆಗಿದೆ. ಕಾರಣ ಒಂದಲ್ಲ ಎರಡಲ್ಲ 3 ಕಾರಣಗಳು ಸಿಗ್ತವೆ ನಿಮಗೆ. ಒಂದು ಮೆಟ್ರೋ ಬರ್ತಾ ಇದೆ,
ರೋಡ್ಗಳು ದೊಡ್ಡದಾಗ್ತಿದಾವೆ, ಏರ್ಪೋರ್ಟ್ ಬೇರೆ ಬರುತ್ತೆ ಅಂತ ಹೇಳ್ತಿದ್ದಾರೆ. ಬರುತ್ತೋ ಬಿಡುತ್ತೋ ಗೊತ್ತಿಲ್ಲ, ಬಟ್ ಜನಕ್ಕೆ ಏನಾಗುತ್ತೆ, ಜಮೀನ್ ಮಾರೋನಾಗ್ಲಿ ಸೈಟ್ ತಗೊಳಂಗ್ಲಾಗ್ಲಿ ಆ ವಿಷಯಗಳು ಹೇಳ್ಕೊಂಡು ಡಿಮ್ಯಾಂಡ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಎಂಡ್ ಆಫ್ ಡೇ ಕೊನೆಗೆ ಜನಕ್ಕೆ ಏನ್ ಬೇಕು, ದುಡ್ಡು ಹಾಕ್ದವ್ರಿಗೆ ದುಡ್ಡು ಡಬಲ್ ಆಗ್ಬೇಕು, ಲೀಗಲ್ ಕರೆಕ್ಟ್ ಆಗಿರ್ಬೇಕು. ಅದಕ್ಕೆ ನಮ್ಮ ಲೇಔಟ್ ಗ್ಯಾರಂಟಿ ಕೊಡ್ತೀವಿ. ಸಪ್ತಗಿರಿ ಕಂಪ್ನಿಯಿಂದ ಯಾರೇ ಸೈಟ್ಸ್ ತಗೊಂಡ್ರು ಅವ್ರನ್ನ ಒಂದೇ ಹೇಳೋದು, ನಮ್ಮ ಕಂಪ್ನಿ ಲ್ಯಾಕ್ ಸೈಟ್ ತಗೋಬೇಕಂದ್ರೆ ನಮ್ದು ಲೀಗಲ್ ಹಂಗಿರುತ್ತೆ, ಸರ್ವಿಸ್ ಲೀಗಲ್ ಇರುತ್ತೆ, ಚೆನ್ನಾಗಿ ಸರ್ವಿಸ್ ಹಂಗಿರುತ್ತೆ, ಕರೆಕ್ಟ್ ಆಗಿರುತ್ತೆ, ದುಡ್ಡು ಹಾಕ್ತಾರೆ ದುಡ್ಡು ಡಬಲ್ ಆಗುತ್ತೆ. ನೀವೇ ನಮ್ ತುಂಬಾ ಲೇಟ್ಗಳು ಮಾಡಿದೀರಾ, ಅದೆಲ್ಲ ನಿಮಗೆ ಗೊತ್ತಿದೆ. ಈಗ ನೀವು ಎಲ್ಲೆಲ್ಲೋ ಪ್ರಮೋಷನ್ ನೋಡಿದೀನಿ, ಟಿವಿಯಲ್ಲಿ ನೋಡಿದೀನಿ, ನ್ಯೂಸ್ ಅಲ್ಲಿ ಹಾಕ್ಸಿದಾರೆ ನೋಡಿದ್ರೆ ಕ್ಲಿಯರ್ ಟೈಟಲ್ಸ್ ಇರುತ್ತೆ. ಪ್ರಾಜೆಕ್ಟ್ನ ನೋಡಿ, ಸೈಟ್ನ ನೋಡಿ, ಡೆವಲಪ್ಮೆಂಟ್ ಅದೇ ಥರ ನಿಮಗೆ ಕೊಟ್ಟಿರ್ತಾರೆ, ಅಮ್ಯುನಿಟೀಸ್ ಕೊಟ್ಟಿರ್ತಾರೆ. ಜನಕ್ಕೆ ಇಷ್ಟ ಆಗೋ ಥರ ಅಂದರೆ ಒಂದು ಜನ ಸೈಟ್ ತೊಗೋಬೇಕಂದ್ರೆ ಹಿಂದೆ ಮುಂದೆ ಏನೇನೆಲ್ಲ ಯೋಚನೆ ಮಾಡ್ತಾರೆ. ನಾಳೆ ಸಹ ಫ್ಯೂಚರ್ ಆಗಿರಲಿ, ಫ್ಯೂಚರ್ ಆಗಿರಲಿ, ನಾಳೆ ಸಹ ಮನೆ ಕಟ್ಕೊಬರೋರಿಗೆ ನಾಳೆ ಹೇಗೋ ಏನೋ ಅನ್ನೋದು ಒಂದಿರುತ್ತೆ. ಸೊ ಅದೆಲ್ಲ ನಿಮಗೆ ನಿಯರ್ ಇರಬೇಕು. ಎಲ್ಲ ಜನಕ್ಕೂ ನಿಮಗೆ ಒಂದು ಮನೆ ಕಟ್ಕೊಬರೋರ್ಗು ಎಲ್ಲ ವ್ಯವಸ್ಥೆ ಇರಬೇಕು. ಈಗ ನೀವು ಒಂದು ಮನೆ ಕಟ್ತೀರ ಅಂದ್ರೆ ನೀರು ಬೇಕಾಗುತ್ತೆ, ಕರೆಂಟ್ ಬೇಕಾಗುತ್ತೆ, ರೋಡ್ ಬೇಕಾಗುತ್ತೆ, ಇವೆಲ್ಲ ಬೇಕು. ಹಾಗೇನೆ ಔಟ್ ಸೈಡ್ಸ್ ಅಂತ ಬಂದಾಗ ಸರ್, ಈ ಸ್ಕೂಲ್ ಆಗಿರಲಿ, ಕಾಲೇಜ್ ಆಗಿರಲಿ, ಆ ಥರ ಎಲ್ಲ ಏನೇನು ನೋಡ್ಬೋದು ನಾವು ಇಲ್ಲಿ? ಈಗ ಇದು ದಾಬಸ್ಪೇಟೆ ಟೌನ್, ಇದು ಹೌದು. ಟೌನ್ ನಲ್ಲಿ ನಿಮ್ಗೆ ಇಲ್ಲಿಂದ ಬರೀ 2 ಕಿಲೋಮೀಟರ್. ನಿಮ್ಗೆ 2 ಕಿಲೋಮೀಟರ್ ಅಲ್ಲಿ ಸ್ಕೂಲ್ ಇದೆ, ಹೌದು, ಕಾಲೇಜ್ ಇದೆ, ಹಾಸ್ಪಿಟಲ್ ಇದೆ, ಡೈಲಿ ನೀಡ್ಸ್ ಇದೆ, ಪ್ರತಿಯೊಂದು ಇದೆ, ಕನೆಕ್ಟಿವಿಟಿ ಇದೆ, ಬಸ್ ಇದೆ, ಪ್ರತಿಯೊಂದು ಇದೆ. ಯಾವ್ದಕ್ಕೂ ನೀವು ಯೋಚನೆ ಮಾಡಂಗಿಲ್ಲ. ಯಾರು ಸೈಟ್ ತಗೋಬೇಕೋ ಒಬ್ಬ ಆರಾಮ್ಸೆ ತಗೋಬಹುದು, ನೀಟಾಗಿ ವಾಸ ಮಾಡ್ಬೋದು ಇಲ್ಲಿ. ಏನಕ್ಕೂ ಸ್ಕೂಲ್ಗೆ ಯೋಚನೆ ಮಾಡಂಗಿಲ್ಲ. ಸೊ ವಿಸಿಟ್ ಪ್ಲೇಸ್ ತುಂಬಾ ಇದೆ ಸರ್. ಇದು ತುಮಕೂರ್ಗೆ ಹತ್ರ, ಶಿವಗಂಗೆ ಬೆಟ್ಟ ಹತ್ರ. ಶಿವಗಂಗೆ ಬೆಟ್ಟ ಇಲ್ಲಿಂದ ಕರೆಕ್ಟ್ ಬರೀ 5 ಕಿಲೋಮೀಟರ್. ನೀವು ತುಮಕೂರ್ಗೆ ಹೋಗ್ಬೋದು, ಗೊರವನಹಳ್ಳಿ ಮಹಾಲಕ್ಷ್ಮಿ ಟೆಂಪಲ್ ಹೋಗ್ಬೋದು, ಮತ್ತೆ ಈ ಕಡೆ ನೀವು ಇನ್ನ ಬೇರೆ 3-4 ಜಾಗಗಳಿದಾವೆ, ಎಲ್ಲ ಕಡೆ ಹೋಗ್ಬೋದು. ಸರ್ ಇನ್ನೊಂದು ಕೇಳ್ಬೇಕು ನಾನು ಇವಾಗ, ಯಾಕಂದ್ರೆ ಪ್ರೀ ಲಾಂಚಿಂಗ್ ಅಂತ ಹೇಳ್ತಾ ಇದ್ದೀರಾ, ಏನಾದ್ರು ಒಂದು ಒಳ್ಳೆ ಆಫರ್ ಏನಾದ್ರು ನಡೀತಿದ್ಯಾ ಸರ್? ಆಫರ್ ನಾವು ಕೊಡ್ತಿದೀವಿ, ಪ್ರೀ ಲಾಂಚಿಂಗ್ ಆಫರ್ ಮಾಡ್ತಾ ಇದೀವಿ. ಏನಕ್ಕೆ ಮಾಡ್ತಾ ಇದೀವಿ, ಲೇಔಟ್ ರೆಡಿ ಆಗ್ತಾ ಇದೆ, ಲೇಔಟ್ ಫುಲ್ ಕಂಪ್ಲೀಟ್ ಆಗಿಲ್ಲ. ಆ ಕಾರಣ ಪ್ರೀ ಲಾಂಚ್ ಅಂತ ಮಾಡ್ತಾ ಇದೀವಿ. ಏನ್ ಕೊಟ್ಟು ಮಾಡ್ತಾರೆ ಆಗ್ಲೇ ಹೇಳ್ದಂಗೆ 8-9 ಲಾಂಚ್ ಮಾಡ್ತೀವಿ. ಅವತ್ತು ಯಾರು ಬರ್ತಾರೋ ಅವ್ರಿಗೆ 3650 ರೂಪಾಯಿ ಹೇಳ್ತಾ ಇದೀವಿ. ಜೊತೆಗೆ ಲಾಂಚಿಂಗ್ ಆಫರ್ ಅಂತ 100 ರೂಪಾಯಿ ಡಿಸ್ಕೌಂಟ್ ಕೊಡ್ತೀವಿ. ಅದ್ರ ಜೊತೆಗೆ ರಿಜಿಸ್ಟ್ರೇಷನ್ ಫ್ರೀ ಮಾಡ್ತಾ ಇದೀವಿ ನಾವು. ಸೈಟ್ ಯಾವ್ದನ್ನ ತಗೊಳ್ಳಿ, 30-40 ತಗೊಳ್ಳಿ, 30-50 ತಗೊಳ್ಳಿ, 30-60 ತಗೊಳ್ಳಿ, ಆ ಡಿಮೆನ್ಷನ್ ತಗೊಳ್ಳಿ, ಯಾವ ಸೈಟ್ ತಗೊಂಡ್ರು ಸೈಟ್ ತಗೊಂಡವ್ರಿಗೆ ರಿಜಿಸ್ಟ್ರೇಷನ್ ಫ್ರೀ. ಲಾಂಚಿಂಗ್ ಆಫರ್ ಮಾಡ್ತಾ ಇದೆ. 8ನೇ ತಾರೀಕು 9ನೇ ತಾರೀಕು ಇದು ನೋಟ್ ಮಾಡ್ಕೊಳ್ಳಿ. ಬೇಗ ಬಂದ್ರೆ ನಿಮ್ಮ ಸೈಟ್ನ ಬುಕ್ ಮಾಡ್ಕೊಳ್ಳಿ. ರಿಜಿಸ್ಟ್ರೇಷನ್ ಫ್ರೀ ಇದೆ. 100 ರೂಪೀಸು ಡಿಸ್ಕೌಂಟ್ ಹೇಳ್ಬೇಕು ಸರ್. ನಾವು ಈ ಚಾನಲ್ ನೋಡ್ಕೊಂತ ಅಂತ ಹೇಳಿದವ್ರಿಗೆ 100 ರೂಪಾಯಿ ಡಿಸ್ಕೌಂಟ್ ಕೊಡ್ತೀವಿ, ರಿಜಿಸ್ಟ್ರೇಷನ್ ಫ್ರೀ ಮಾಡ್ಕೊಡ್ತೀವಿ. ಬಟ್ ಏನ್ ಗೊತ್ತಾ, ಬೇಗ ಬಂದಷ್ಟು ನಿಮ್ಗೆ ಅನುಕೂಲ ಜಾಸ್ತಿ. ಏನಕ್ಕೆ ಅಂದ್ರೆ ಆಪ್ಷನ್ಸ್ ತುಂಬಾ ಕಮ್ಮಿ ಇದೆ. ಜಾಗ ಡಿಮ್ಯಾಂಡ್ ಜಾಗ, ದಾಬಸ್ಪೇಟೆ ತುಂಬಾ ಇಂಪ್ರೂವ್ ಆಗಂತ ಜಾಗ. ಯಾರೇ ಬಂದ್ರು ಇನ್ವೆಸ್ಟ್ ಮಾಡಕ್ಕೆ ಈಗ ಸರ್ ಎಲ್ಲ ಬೆಳೆದ್ಬಿಡ್ತು ಸರ್. ಏರ್ಪೋರ್ಟ್ ಕಡೆ ಬೆಳೆದ್ಬಿಡ್ತು, ನೆನ್ಮಂಗ್ಲ ಬೆಳೆದ್ಬಿಡ್ತು, ಎರಡನಷ್ಟಿ ಬೆಳೆದ್ಬಿಡ್ತು ಸರ್. ಇದೊಂದೇ ಬೆಳಿಬೇಕಾಗಿರೋದು. ಏನಕ್ಕೆ ಜನಕ್ಕೆ ಕೈ ಇಟ್ಕಂತ ಬೆಲೆ ಸಿಗ್ತದೆ. ಈಗ ದುಡ್ಡು ಹಾಕಿದ್ರ ನಿಮ್ಗೆ ಇವತ್ತು 100 ರೂಪಾಯಿ 200 ರೂಪಾಯಿ ಎಕ್ಸ್ಟ್ರಾ ಆಗ್ಬೋದು, ಇಲ್ಲ ನಾನು ಹೇಳೋದಿಲ್ಲ. ಬಟ್ ನಿಮ್ಗೆ ನಾಳೆ ದಿವಸ ಜಾಸ್ತಿ ಆಗೋದು ಇಂಪಾರ್ಟೆಂಟ್, ದುಡ್ಡು ಜಾಸ್ತಿ ಆಗೋದು ಇಂಪಾರ್ಟೆಂಟ್, ಮತ್ತೆ ಲೀಗಲ್ ಕರೆಕ್ಟ್ ಆಗೋದು ಇಂಪಾರ್ಟೆಂಟ್. ಎಲ್ಲೋಗಿ ನೀವು 500 ರೂಪಾಯಿ ಕಮ್ಮಿ ಸಿಗುತ್ತೆ ತಗೊಂಡ್ಬಿಟ್ಟು ಫೇಸ್ ಮಾಡೋದು ಬೇಡ ಸರ್. ಲೈಫ್ ಟೈಮ್ ಫೇಸ್ ಮಾಡೋದು ಬೇಡ. ಇವತ್ತು 100 ರೂಪಾಯಿ ಎಕ್ಸ್ಟ್ರಾ ತಗೊಳ್ಳಿ, ಬೇಡ ಅನ್ನಲ್ಲ, ಬಟ್ ನಾಳೆ ಸಹ ಲೈಫಲ್ಲಿ ಹ್ಯಾಪಿ ಆಗಿರ್ತೀರ. ಸೊ ಬನ್ನಿ ವೀಕ್ಷಕರ, ನಾನು ಹೇಳ್ತೀನಿ ಖಂಡಿತ. ಸೊ ಬರುವಾಗಲೂ ನಿಮಗೆ ಸೊ ಈಸಿ ಕನೆಕ್ಟಿವಿಟಿ ಇದೆ. ಸೀದಾ ಬೆಂಗಳೂರಿಂದ ಬರೋರು ಸೀದಾ ನೆಲಮಂಗಲ ದಾಬಸ್ಪೇಟೆ ಒಂದೇ ರೋಡ್. ನಿಮಗೆ ಅಲ್ಲಿಂದ ಲೆಫ್ಟ್ ತೊಗೊಳ್ಳಿ, ಸೀದಾ ಬರ್ತಿದೆ ಲೇಔಟ್ಗೆ ಬಂದ್ಬಿಡ್ತಾರೆ. ನಿಮಗೆ ಲೊಕೇಶನ್ ಕೂಡ ಕೊಟ್ಟಿರ್ತೀನಿ, ನೀವು ಈಸಿಯಾಗಿ ಬರ್ಬೋದು. ಬರ್ತವಾಗ ಒಂದ್ಸಲಿ ಕಾಲ್ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತೀನಿ. ಸೊ ಯಾಕಂದರೆ 8ನೇ ತಾರೀಕು 9ನೇ ತಾರೀಕು ಲಾಂಚಿಂಗ್ ಇದೆ. ಸೊ ಬನ್ನಿ, ಸರ್ ಹೇಳಿದ್ರು ಆಗಲೇ ಕ್ಯಾಬ್ ಫೆಸಿಲಿಟಿ ಬೇಕಾದ್ರೆ ಮಾಡ್ಕೊಡ್ತೀನಿ, ಬರೋರಿಗೆ ಕಾಲ್ ಮಾಡಿ. ಬಟ್ ಏನಂದರೆ ಕರ್ನಾಟಕ ಏಜ್ ಯೂಟ್ಯೂಬ್ ಚಾನಲ್ನ ನೋಡ್ಕೊಂಡು ಬರ್ತಾ ಇದ್ದೀವಿ ಸರ್ ಅಂತ ಬಂದಾಗ ಖಂಡಿತ ಬನ್ನಿ ಅಂತ ಹೇಳ್ತೀನಿ. ಅದೇನಿದೆ ಫೆಸಿಲಿಟಿ ನಿಮಗೆ ಮಾಡಿಕೊಡ್ತಾರೆ. ಸರ್ ಥ್ಯಾಂಕ್ ಯು ಸೋ ಮಚ್. ಒಳ್ಳೇದಾಗಲಿ ನಿಮಗೂ. ಥ್ಯಾಂಕ್ ಯು ಸರ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು.